ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಡಿಫ್ರೆಂಟ್ MBA ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ಆ ಎಕ್ಸಾಮ್ಗಳ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅಥವಾ ಬುಕ್ ಫಾರ್ ರೆಫರೆನ್ಸ್ ಆಗಿರ್ಬೋದು, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೂಡ ಈ ಕ್ಲಾಸಲ್ಲಿ ಇನ್ನೊಂದು MBA ಎಂಟ್ರೆನ್ಸ್ ಎಕ್ಸಾಮ್, ಅದು ಕೂಡ ಇನ್ಸ್ಟಿಟ್ಯೂಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಸೊ ಅದು TISSNET ಅನ್ನುವಂತಹ ಎಕ್ಸಾಮ್ ಏನಿದೆ, ಇದರ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅಥವಾ ಬುಕ್ಸ್ಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಅಥವಾ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಅಥವಾ ಅದು ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ಕೂಡ ಒಂದು ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಬರುವಂತಹ ಎಕ್ಸಾಮ್ ಆಗಿರುತ್ತೆ ಅನ್ನೋದು. ಹಾಗಾಗಿ ಸೊ ನಿಮಗೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಯಾವ್ದು ಬರುತ್ತೆ, ಅಥವಾ ನಿಮ್ಮ ನ್ಯಾಷನಲ್ ಲೆವೆಲಲ್ಲಿ ಯಾವ್ದು ಬರುತ್ತೆ, KMAT ಮತ್ತು KPGCET ಎಲ್ಲಿ ಬರುತ್ತೆ, ಇದೆಲ್ಲದೂ ಕೂಡ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟು ಡೈರೆಕ್ಟಾಗಿ ನಾವು ಇವತ್ತು ಈ ಎಕ್ಸಾಮ್ ಪ್ಯಾಟ್ರನ್ ನೋಡ್ತಾ ಹೋಗೋದಾದರೆ, ಸೊ TISSNET ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ 3 ಸೆಕ್ಷನ್ ಇರುತ್ತೆ. ಫಸ್ಟ್ ಸೆಕ್ಷನಲ್ಲಿ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಆಗಿರ್ಬೋದು, ಸೊ ಅದೇ ರೀತಿ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಈ 3 ಸೆಕ್ಷನ್ ಇರುತ್ತೆ. 3 ಸೆಕ್ಷನ್ನಿಂದ ನಿಮಗೆ 100 MCQಸನ್ನು ಕೇಳ್ತಾರೆ. ಸೊ ಅದು 100 ಮಾರ್ಕ್ಸಿಗೆ. ಸೊ ಹಾಗಾದರೆ ನೀವು TISSNET ಎಕ್ಸಾಮಿಗೆ ಬಂದರೆ 100 MCQs ಇರುತ್ತೆ, 100 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ 100 ಕ್ವಶನ್ಸ್ 100 ಮಾರ್ಕ್ಸ್, ಒಂದು ಕ್ವಶನಿಗೆ 1 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾ ಬರ್ತಾರೆ. ಸೊ ಹಾಗಾದರೆ ಜನರಲ್ ಅವೇರ್ನೆಸ್ ಪಾರ್ಟಲ್ಲಿ ನಿಮಗೆ ಇದು ಕೂಡ MCQs ಫಾರ್ಮೆಟಲ್ಲೇ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸಿಗೆ. ನೆಕ್ಸ್ಟ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸಿಗೆ. ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ 30 MCQs ಇರುತ್ತೆ, 30 ಮಾರ್ಕ್ಸಿಗೆ. ಸೊ ಹಾಗಾಗಿ ನಿಮಗೆ 1 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಸಿಗೆ. ಹಾಗಾಗಿ 100 ಕ್ವಶನ್ಗಳು 100 ಮಾರ್ಕ್ಸಿಗೆ ಇರುತ್ತೆ. ಇದು ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಆಯಿತು. ಸೊ ಜನರಲ್ ಅವೇರ್ನೆಸ್ಸು, ಇಂಗ್ಲೀಷ್ ಪ್ರೊಫಿಷಿಯನ್ಸಿ, ಅದೇ ರೀತಿ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅನ್ನೋದು. ಸೊ ಇಲ್ಲಿ ನೀವು ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋದಾದ್ರೆ, ಅಥವಾ ಸೆಕ್ಷನ್ ವೈಸ್ ನೋಡ್ತಾ ಹೋಗೋದಾದರೆ, ಸಿಲೆಬಸ್ ಯಾವ ರೀತಿ ಇದೆ, ಸೊ ಇಂಗ್ಲೀಷ್ ಸೆಕ್ಷನಲ್ಲಿ ಏನು ಬರುತ್ತೆ, ಜನರಲ್ ಅವೇರ್ನೆಸ್ಸಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ಜನರಲ್ ಅವೇರ್ನೆಸ್ಸಲ್ಲಿ ನಿಮಗೆ ನ್ಯಾಷನಲ್ ಇವೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇಂಟರ್ನ್ಯಾಷನಲ್ ಇವೆಂಟ್ ರಿಲೇಟೆಡ್ ಕ್ವಶನ್ಸ್ ಕೂಡ ಇರುತ್ತೆ ನಿಮಗೆ. ಕಾರ್ಪೊರೇಟ್ ಇವೆಂಟ್ಸ್ ಆ್ಯಂಡ್ ಅವಾರ್ಡ್ಸ್ ಇರುತ್ತೆ. ಸೊ ಅದೇ ರೀತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಇನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಅವಾರ್ಡ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಎನ್ವಿರಾನ್ಮೆಂಟ್ ಎಕಾಲಜಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ಸಲ್ಲಿ. ಪಾಲಿಟಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಗವರ್ನೆನ್ಸ್ ಆಗಿರ್ಬೋದು, ಅಥವಾ ಲಾ ಆಗಿರ್ಬೋದು, ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸನ್ನ ಕೇಳ್ಬೋದು. ಸೋಷಿಯಲ್ ಸ್ಟಡೀಸ್ ಇರುತ್ತೆ, ಅಥವಾ ಸೋಷಿಯಲ್ ಸ್ಟಡೀಸ್ ಆ್ಯಂಡ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಎಕನಾಮಿಕ್ಸ್ ಪಾಲಿಸಿ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ರಿಲೇಟೆಡ್ ಕೇಳ್ಬೋದು ನಿಮಗೆ. ಡಿಫೆನ್ಸ್, ಮಿಲಿಟರಿ, ಟೆರರಿಸಮ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಡಿಫೆನ್ಸಲ್ಲಿ ಯಾವುದೋ ಒಂದು ನಿಮಗೆ ಮೆಷಿನನ್ನು ಇಂಟ್ರೊಡ್ಯೂಸ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿರ್ಬೋದು, ಅದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಫೈನಾನ್ಸ್ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಆಗಿರ್ಬೋದು, ರೈಲ್ವೆ ಬಜೆಟ್ ಆಗಿರ್ಬೋದು, ಈ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅಥವಾ ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಕರೆಂಟ್ ಇವೆಂಟ್ಸ್ ಇದ್ದರೆ ಕೇಳ್ಬೋದು. ಜೆಂಡರ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ಲೇಬರ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಮೀಡಿಯಾ ಅಥವಾ ICTS, ಲಿಟರೇಚರ್, ಅಥವಾ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ಜನರಲ್ ಅವೇರ್ನೆಸ್ ಅಥವಾ GK ಪಾರ್ಟಲ್ಲಿ ಬರುವಂತಹ ಕ್ವಶನ್ಸ್ಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಇದಿಷ್ಟು ಕಾನ್ಸೆಪ್ಟ್ಸಲ್ಲಿ ಇನ್ ಡೀಟೇಲ್ ಗೊತ್ತಿರಬೇಕಾಗತ್ತೆ. ಸೊ ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಬೇಕಾದರೂ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ಜನರಲ್ ಅವೇರ್ನೆಸ್ ಪಾರ್ಟ್ಗಳಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಸೆಕೆಂಡ್ ಸೆಕ್ಷನ್ ನೋಡೋದಾದರೆ, ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅಂತ ಹೇಳ್ತೀವಿ. ಅಥವಾ ಇದು ಇಂಗ್ಲೀಷ್ ನಾಲೆಡ್ಜ್ ಬಗ್ಗೆ ಆಗಿರ್ಬೋದು, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಏನು ನಾವು ಬೇರೆ ಎಕ್ಸಾಮ್ ಸಬ್ಜೆಕ್ಟ್ ನೋಡಿದ್ವಿ. ಸೊ ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅನ್ನೋದೊಂದು ಸಬ್ಜೆಕ್ಟ್ ಅಥವಾ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ನಿಮಗೆ ವರ್ಡ್ ಸಬ್ಸ್ಟಿಟ್ಯೂಟ್ ಇನ್ ಸೆಂಟೆನ್ಸ್ ರಿಲೇಷನ್ ಅಥವಾ ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು. ರೈಟ್ ಯೂಸೇಜ್ ಆಫ್ ವರ್ಡ್ಸ್ ಇನ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೇಳ್ಬೋದು ನಿಮಗೆ. ರೈಟ್ ಯೂಸೇಜ್ ಆಫ್ ವರ್ಡ್ ಇನ್ ಮ್ಯಾಚ್ ದಿ ಫಾಲೋವಿಂಗ್ ಕೇಳ್ಬೋದು. ಫಿಲ್ ಇನ್ ದಿ ಬ್ಲಾಂಕ್ಸ್ ಇನ್ ಹೋಮೋಫೋನ್ಸ್ ಅಂತ ಹೇಳ್ತೀವಿ, ಅಥವಾ ಪರ್ಪಸ್ ಆಫ್ ದಿ ಮೆಸೇಜ್ ಆಗಿರ್ಬೋದು. ಸ್ಟ್ರೆಂಥನ್ ಆ್ಯಂಡ್ ವೀಕನ್ ಸ್ಟೇಟ್ಮೆಂಟ್ಸ್ ಕೇಳ್ಬೋದು. ಅಸಂಪ್ಷನ್ ಆ್ಯಂಡ್ ಸಪೋರ್ಟಿಂಗ್ ಸ್ಟೇಟ್ಮೆಂಟ್, ಅಥವಾ ಫ್ಲಾ ಆ್ಯಂಡ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ತೀವಿ. ಇಡಿಯಮ್ಸ್ ವಿಲ್ ದಿ
ಫಿಲ್ ದಿ ಬ್ಯಾಂಕ್ಸ್ ಅಥವಾ ಇಡಿಯಮ್ಸ್ ಬೇಸ್ ಮೇಲೆ ನಿಮಗೆ ಫಿಲ್ ಇನ್ ದಿ ಬ್ಲಾಂಕ್ ಕೇಳ್ಬೋದು. ಇಡಿಯಮ್ಸ್ ಅದರಲ್ಲಿ ಮ್ಯಾಥ್ ದಿ ಫಾಲೋವಿಂಗ್ ಕೇಳ್ಬೋದು. ಎರರ್ ದಟ್ ಈಸ್ ನಥಿಂಗ್ ಬಟ್ ಸ್ಪಾಟಿಂಗ್ ಎರರ್ಸ್ ಅಥವಾ ಗ್ರಾಮರ್ ಬೇಸ್ಡ್ ನಿಮಗೆ ಸ್ಪಾಟಿಂಗ್ ಎರರ್ಸ್ ಕೇಳ್ಬೋದು. ಸೆಂಟೆನ್ಸ್ ಕರೆಕ್ಷನ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ಫರೆನ್ಸ್ ಆ್ಯಂಡ್ ಕನ್ಕ್ಲೂಷನ್ ಡ್ರಾನ್ ಅಂತ ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಕ್ರಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ ನಾವು ಇನ್ಫರೆನ್ಸ್ ಮತ್ತು ಕನ್ಕ್ಲೂಷನ್ ಡ್ರಾ ಮಾಡುವಂತಹ ಕಾನ್ಸೆಪ್ಟ್ಸ್ಗೆ. ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನಿಮಗೆ, ಅದನ್ನೇ ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ಪ್ಯಾಸೇಜ್ ಅಂತ ಹೇಳ್ತೀವಿ. ಆಥರ್ಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ರೈಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತೀವಿ. ಮೈನ್ ಐಡಿಯಾಸ್ ಆಫ್ ದಿ ಪ್ಯಾಸೇಜ್ ಅಂದರೆ ಥೀಮ್ ಆಫ್ ದಿ ಪ್ಯಾಸೇಜ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಸೆಕ್ಷನಲ್ಲಿ ಬರುವಂತಹ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆನೂ ಕೂಡ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸೆಕ್ಷನ್ ನೋಡೋದಾದರೆ ನಿಮ್ಮ TISS-NET ಎಕ್ಸಾಮಲ್ಲಿ ಸೊ ಅದು ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಆವ್ರೇಜಸ್ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಬೇಸಿಕ್ ಜೋಮೆಟ್ರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ನಂಬರ್ ಸೀರೀಸ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಆಲ್ಫಾಬೆಟ್ ಸೀರೀಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಐ ಫಾರ್ ಡೀಟೇಲ್ ಅಂತ ಹೇಳ್ತೀವಿ ಅಥವಾ ಸ್ಟೇಟ್ಮೆಂಟ್, ಕನ್ಕ್ಲೂಷನ್, ಅಸಂಪ್ಷನ್, ಆರ್ಗ್ಯುಮೆಂಟ್ಸ್. ಸ್ಟೇಟ್ಮೆಂಟ್ ಆಗಿರ್ಬೋದು, ಕನ್ಕ್ಲೂಷನ್ ಕೇಳ್ಬೋದು, ಅಸಂಪ್ಷನ್ ಅಥವಾ ಅಸರ್ಷನ್, ರೀಸನ್ ಕೇಳ್ಬೋದು. ಸ್ಟೇಟ್ಮೆಂಟ್ ವೀಕ್, ಸ್ಟ್ರಾಂಗ್ ಸ್ಟೇಟ್ಮೆಂಟ್, ವೀಕ್ ಸ್ಟೇಟ್ಮೆಂಟ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಬಾರ್ ಗ್ರಾಫ್ಸ್ ಕೇಳ್ಬೋದು ನಿಮಗೆ. ಟೇಬಲ್ಸ್ ಅಂತ ಹೇಳ್ತೀವಿ, ಟ್ಯಾಬ್ಯುಲರ್ ಡಾಟಾ, ಪೈ ಚಾರ್ಟ್ ಇರುತ್ತೆ, ಡಬಲ್ ಪೈ ಚಾರ್ಟ್ ಇರುತ್ತೆ. ಅಂದರೆ ಡಬಲ್ ಪೈ ಚಾರ್ಟ್ ಅಂದರೆ ನಿಮಗೆ ಎರಡೆರಡು ಪೈ ಚಾರ್ಟ್ ಕೊಟ್ಟು ಒಂದೊಂದು ಪೈ ಚಾರ್ಟಲ್ಲಿ ಒಂದೊಂದು ರೀತಿಯ ಇನ್ಫಾರ್ಮೇಷನ್ ಕೇಳ್ಬೋದು. ಪರ್ಸೆಂಟೇಜ್ ಇರುತ್ತೆ. ಸ್ಪೀಡ್ ಆ್ಯಂಡ್ ಟೈಮ್ ಕೇಳ್ಬೋದು ನಿಮಗೆ. ಪ್ರಾಬಬಿಲಿಟಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ನಂಬರ್ ಸಿಸ್ಟಮ್ ಕ್ವಶನ್ಸನ್ನು ಕೇಳ್ಬೋದು. ಲಾಜಿಕಲ್ ಕನೆಕ್ಟಿವಿಟಿ ಕ್ವಶನ್ಸ್ ಇರುತ್ತೆ. ಲೀನಿಯರ್, ಸರ್ಕ್ಯುಲರ್ ಆ್ಯಂಡ್ ಫ್ಯಾಮಿಲಿ ಅರೇಂಜ್ಮೆಂಟ್ ಕ್ವಶನ್ಸನ್ನು ಕೇಳ್ಬೋದು. ವೆನ್ ಡಯಾಗ್ರಾಮ್ ಕ್ವಶನ್ಸನ್ನು ಕೇಳ್ಬೋದು. ಅದೇ ರೀತಿ ಪಝಲ್ಸ್, ಫ್ಲೋರ್ ಬೇಸ್ಡ್ ಆಗಿರ್ಬೋದು, ಡೇ ಬೇಸ್ಡ್ ಆಗಿರ್ಬೋದು, ಮಂತ್ ಬೇಸ್ಡ್ ಆಗಿರ್ಬೋದು. ಸೊ ಈ ರೀತಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನಿಮಗೆ ಈ ಕಾನ್ಸೆಪ್ಟ್ಸ್ಗಳು ಕೂಡ ಇನ್ ಡೀಟೇಲ್ ಆಗಿ ಗೊತ್ತಿರಬೇಕಾಗತ್ತೆ. ಇದು ನೀವು ಎಕ್ಸಾಮ್ ಪ್ಯಾಟರ್ನನ್ನು ನೋಡಿದ್ರಿ TISS-NET. ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ಸಿಲೆಬಸ್ ನೋಡಿದ್ರಿ. ಸೊ ಈ ಸಿಲೆಬಸ್ಗೆ ನೀವು ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು? ಸೊ ಅದು ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ನೋಡ್ತಾ ಹೋಗೋದಾದರೆ, ಸೊ ಜನರಲ್ ಅವೇರ್ನೆಸ್ಗೆ ನಾವು ಬುಕ್ಸಿಗಿಂತನೂ ಮ್ಯಾಗ್ಝಿನ್ ಮತ್ತು ನ್ಯೂಸ್ ಪೇಪರ್ಸ್ಗಳನ್ನು ಓದಬೇಕಾಗತ್ತೆ. ಯಾಕೆಂದರೆ ಬುಕ್ಸಲ್ಲಿ ನಿಮಗೆ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಸಿಗೋದಿಲ್ಲ. ಹಾಗಾಗಿ ನ್ಯೂಸ್ ಪೇಪರ್ಸ್ ಅಥವಾ ಮ್ಯಾಗ್ಝಿನ್ಗಳನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ ಜನರಲ್ ಅವೇರ್ನೆಸ್ ಪಾರ್ಟಿಗೆ. ವಾಲ್ ಸ್ಟ್ರೀಟ್ ಜರ್ನಲ್ಸ್ ಅಂತ ಹೇಳ್ತೀವಿ ಅಥವಾ ಮನೋರಮಾ ಇಯರ್ ಬುಕ್ ಆಗಿರ್ಬೋದು, ದಿ ಹಿಂದೂ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ಹಿಂದೂ ಬಿಸ್ನೆಸ್ ಲೈನ್ ಆಗಿರ್ಬೋದು, ಬಿಸ್ನೆಸ್ ವರ್ಡ್ ಆಗಿರ್ಬೋದು, ಬಿಸ್ನೆಸ್ ಟುಡೇ, ಎಕನಾಮಿಕ್ ಟೈಮ್ಸ್ ಅಥವಾ ಎನಿ ಅದರ್ ಮ್ಯಾಗ್ಝಿನ್ಸ್ ಆ್ಯಂಡ್ ಜರ್ನಲ್ಸ್ ನೀವು ಪ್ರಿಫರ್ ಮಾಡ್ಬೋದು ಜನರಲ್ ಅವೇರ್ನೆಸ್ ಪಾರ್ಟಿಗೆ. ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷ್ ಸೆಕ್ಷನ್ ನೋಡೋದಾದರೆ ನಾವು ಸೊ ಇಲ್ಲಿ ನಿಮಗೆ ಇಂಗ್ಲೀಷಿಗೆ ಬೇಕಾದಷ್ಟು ಬುಕ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ಸ್ಗಳನ್ನು ನೀವು ಬೇಸ್ಡ್ ಆನ್ ದಟ್ ಬುಕ್ಸನ್ನು ಪ್ರಿಫರ್ ಮಾಡ್ಬೋದು. ಸೊ ಇಂಗ್ಲೀಷ್ ಬುಕ್ಸಿಗೆ ಬಂದರೆ ನಾವು ವ್ರೆನ್ ಆ್ಯಂಡ್ ಮಾರ್ಟಿನ್ ಅವರ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ರಿಟನ್ ಬೈ ವ್ರೆನ್ ಆ್ಯಂಡ್ ಮಾರ್ಟಿನ್. ನೆಕ್ಸ್ಟ್ ವರ್ಲ್ಡ್ ಪವರ್ ಮೇಡ್ ಈಸಿ, ಇದು ನಾರ್ಮನ್ ಲೆವಿಸ್ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಆಗಿರುತ್ತೆ. ಬಿಸ್ನೆಸ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್, ಜಾನ್ OE ಕ್ಲಾರ್ಕ್ ಅವರು ಬರೆದಿರ್ತಕ್ಕಂತಹ ಬುಕ್ಸನ್ನು ಕೂಡ ಇಂಗ್ಲೀಷ್ ಅಥವಾ 30 ಡೇಸ್ ಮೋರ್ ಪವರ್ಫುಲ್ ವೊಕ್ಯಾಬ್ಯುಲರಿ, ನಾರ್ಮನ್ ಲೆವಿಸ್ ಬರೆದಿರ್ತಕ್ಕಂಥದ್ದು. ಸ್ಟೂಡೆಂಟ್ಸ್ ಕಂಪ್ಯಾನಿಯನ್, ವಿಲ್ಫರ್ಡ್ ದಿ ಬೆಸ್ಟ್ ಅಥವಾ ಎ ಕಮ್ಯುನಿಕೇಟಿವ್ ಗ್ರಾಮರ್ ಇಂಗ್ಲೀಷ್ ಅಂತ ಹೇಳ್ತೀವಿ, ಗೋಫ್ರಿ ಲೀಚ್ ಆ್ಯಂಡ್ ಜಾನ್ ಸ್ಟಾರ್ವಿಕ್. ಎ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್, ದಟ್ ಈಸ್ ನಿಶಿತ್ ಕೆ ಸಿನ್ಹಾ. ಇದೆಲ್ಲ ಬುಕ್ಸನ್ನು ನೀವು ಇಂಗ್ಲೀಷ್ ಸೆಕ್ಷನಿಗೆ ರೆಫರ್ ಮಾಡ್ಬೋದು. ಇಲ್ಲಿ ನಿಮಗೆ ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳು ಅಥವಾ ಡೀಟೇಲ್ ಆಸ್ಪೆಕ್ಟ್ಸ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟು ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಲಾಜಿಕಲ್ ರೀಸನಿಂಗಿಗೆ ಬಂದರೆ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್, ದಟ್ ಈಸ್ ರಿಟನ್ ಬೈ ಅರುಣ್ ಶರ್ಮಾ. Logical reasoning in data interpretation for CAT, that is Nishit K. Sinha. How to prepare for quantitative aptitude for CAT, Arun Sharma. CAT 2018, data interpretation and logical reasoning, that is Gautam Puri. Data interpretation and data sufficiency, Ananta Ashisha.
ಲಾಜಿಕಲ್ ರೀಸನಿಂಗ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್, ದಟ್ ಈಸ್ ನಿಶಿತ್ ಕೆ ಸಿನ್ಹಾ. ಇದು ನಿಮಗೆ ರೀಸನಿಂಗ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಇದೆರಡಕ್ಕೂ ಕೂಡ ಈ ಡಿಫ್ರೆಂಟ್ ಬುಕ್ಸನ್ನು ನೀವು, ಯಾಕಂದರೆ ರೀಸನಿಂಗಿಗೆ ನೀವು ಲಾಜಿಕಲ್ ಅಥವಾ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕಲ್ ಸ್ಕಿಲ್ಸಿಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬುಕ್ಸ್ ಏನಿದೆ, ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಸೋರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಆ ಬುಕ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಇದು ನಿಮಗೆ TISS-NET ಎಕ್ಸಾಮಿನ ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ಸಿಲೆಬಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರಿ. ಸೊ ಬೇಸ್ಡ್ ಆನ್ ದಟ್ ನೀವು ಯಾವ ಎಕ್ಸಾಮನ್ನು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದರಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲು, ಕ್ವಶನ್ ಪೇಪರ್ ಸಿಗುತ್ತೆ, ಅಥವಾ ಮಂತ್ಲಿ ಮ್ಯಾಗ್ಝಿನ್ನು, ವೀಕ್ಲಿ ಮ್ಯಾಗ್ಝಿನ್ಗಳು ಸಿಗುತ್ತೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಡೇ ಬೈ ಡೇ ನಿಮ್ಮ ಸ್ಟಡಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ. ಸೊ ಅಲ್ಲೂ ಕೂಡ ನೀವು ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ MBA ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.